ಹೇಯ್, ಏನೇ ಮಾತಾಡ್ತಾ ಇದೀಯ ನೀನು? ತಮಾಷೆ ಮಾಡಿದ್ರೆ ಬಾಯಿ ಮೇಲೆ ಹಾಕ್ತೀನಿ. ನಾನು ತಮಾಷೆ ಇಲ್ಲ ಅಣ್ಣ, ನಂಗೆ ನಿಜವಾಗ್ಲೂ ಈ ಮದ್ವೆ ಬೇಡ. ಚಂದು, ಮತ್ತೆ ಮತ್ತೆ ಅಪ್ಪಂಗೆ ನೋವು ಮಾಡ್ತಿದ್ಯಾ ನೀನು? ಅಳಿಯಂದ್ರ ಜೊತೆ ಮಾತಾಡಿದ ಮೇಲೆ ಹೀಗೆ ಇದೆಯಾ? ಮೊದ್ಲು ಅವ್ರನ್ನ ಅಳಿಯ ಅನ್ನೋದು ನಿಲ್ಸು. 10 ನಿಮಿಷ ಮಾತಾಡಿದ್ರೆ 9.5 ನಿಮಿಷ ಅದ್ರಲ್ಲಿ ಆ ವ್ಯಕ್ತಿ ಅವ್ರ ಬಗ್ಗೆನೇ ಮಾತಾಡ್ಕೋತಿರ್ತಾರೆ. ತಪ್ಪೇನಿದೆ? ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡಾಗ್ಲೇ ತಾನೆ ಅವ್ರೇನು ಅಂತ ಗೊತ್ತಾಗೋದು. ನಿಮ್ಮ ಒಪ್ಪಿಗೆ ಹೇಳಿದ್ರೆ ಮುಂದಿಂದೆಲ್ಲ ಮಾತಾಡ್ಬೋದು. ನಾವು ಮಾತಾಡಿ ತಿಳಿಸ್ತೀವಿ. ಸರಿ, ನೀವು ಕರೆದ್ರೆ ನಾವು ಬರ್ತೀವಿ. ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು. ತಪ್ಪು ತಿಳ್ಕೊಬೇಡಿ, ನಿಮ್ಮ ಅಭಿಪ್ರಾಯ ಹೇಳಲೇ ಇಲ್ಲ. ನಾವು ಮನೆಗೆ ಹೋಗಿ ಡಿಸ್ಕಸ್ ಮಾಡಿ ಹೇಳ್ಬೋದಾ? ಹಾಗೆ ಇದ್ರಲ್ಲಿ ಮನೆಗೆ ಹೋಗಿ ಡಿಸ್ಕಸ್ ಮಾಡೋದೇನಿದೆ ಮಮ್ಮಿ? ನನಗಂತೂ ಚಂದನ ಓಕೆ ಅಂಕಲ್. ಹೋ, ಮಿಕ್ಕಿದೆಲ್ಲ ಫೋನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಅಳಿಯಂದ್ರೆ. ಅಯ್ಯೋ ಬೀಗ್ರೆ, ನಮಗೂ ಅಷ್ಟೇ ಖುಷಿ ಇದೆ. ನಾವೇ ನೋಡ್ಬೋದಾ? ಬರ್ತೀವಿ. ಅಪ್ಪ, ಏನಾಯ್ತು? ಆರ್ಯ ಏನಂದ್ರು? ಈಗ ನಿರಾಳ ಆಯ್ತು. ಅಳಿಯಂದ್ರಿಗೆ ನಮ್ಮ ಚಂದನ ಇಷ್ಟ ಆಗಿದ್ದಾಳೆ. ಇವಳೇನಾದ್ರೂ ಮಾತಾಡಿ ಸಂಬಂಧ ಕೆಟ್ಟೋಗುತ್ತೆ ಅಂತ ಹೆದರಿದ್ದೆ. ದೇವ್ರ ದೊಡ್ಡವನು, ಎಲ್ಲ ಒಳ್ಳೇದೇ ಆಯ್ತು. ನಮ್ಮ ಹತ್ರ ಕೂಗಾಡ್ತಿದ್ಲು, ಈಗ ನೋಡಿ ಎಷ್ಟು ಸೈಲೆಂಟ್ ಆಗಿದೆ. ಆಗ್ಲೇ ಮದುವೆ ಕಳೆ ಬಂದ್ಬಿಟ್ಟಿದೆ. ಹೌದೌದು, ಎಲ್ಲ ಎಷ್ಟು ಬೇಗ ಕೂಡಿ ಬಂದ್ಬಿಡ್ತು. ಇನ್ನೊಂದು ತಿಂಗಳಲ್ಲೇ ಮದುವೆ ಇಟ್ಕೊಳ್ಳೋಣ ಅಲ್ವಾ ಚಂದು? ಅಪ್ಪ, ನಂಗೆ ಈ ಮದ್ವೆ ಬೇಡ. ಹೇಯ್, ಏನೇ ಮಾತಾಡ್ತಾ ಇದೀಯ ನೀನು? ತಮಾಷೆ ಮಾಡಿದ್ರೆ ಬಾಯಿ ಮೇಲೆ ಹಾಕ್ತೀನಿ. ನಾನು ತಮಾಷೆ ಇಲ್ಲ ಅಣ್ಣ, ನಂಗೆ ನಿಜವಾಗ್ಲೂ ಈ ಮದ್ವೆ ಬೇಡ. ಚಂದು, ಮತ್ತೆ ಮತ್ತೆ ಅಪ್ಪಂಗೆ ನೋವು ಮಾಡ್ತಿದ್ಯಾ ನೀನು? ಅಳಿಯಂದ್ರ ಜೊತೆ ಮಾತಾಡಿದ ಮೇಲೆ ಹೀಗೆ ಇದೆಯಾ? ಮೊದ್ಲು ಅವ್ರನ್ನ ಅಳಿಯ ಅನ್ನೋದು ನಿಲ್ಸು. 10 ನಿಮಿಷ ಮಾತಾಡಿದ್ರೆ 9.5 ನಿಮಿಷ ಅದ್ರಲ್ಲಿ ಆ ವ್ಯಕ್ತಿ ಅವ್ರ ಬಗ್ಗೆನೇ ಮಾತಾಡ್ಕೋತಿರ್ತಾರೆ. ತಪ್ಪೇನಿದೆ? ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡಾಗ್ಲೇ ತಾನೆ ಅವ್ರೇನು ಅಂತ ಗೊತ್ತಾಗೋದು. ಚಂದುಮ, ಅವರು ದೊಡ್ಡ ಮನ್ಸು ಮಾಡಿ ಪ್ರೀತಿಯಿಂದ ಈ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅಪ್ಪ ಅವನು ಅವ್ರು ನನ್ನ ಆಂಬಿಷನ್ ಬಗ್ಗೆ, ನನ್ನ ಕಾಲೇಜ್ ಬಗ್ಗೆ ಎಷ್ಟು ಅಸಡ್ಡೆಯಿಂದ ಮಾತಾಡಿದ್ರು ಗೊತ್ತಾ? ನಂಗೊಂಚೂರು ಇಷ್ಟ ಆಗ್ಲಿಲ್ಲ. ಮದ್ವೆ ಆದ್ಮೇಲೆ ಮನೇಲಿ ಅಡ್ಗೆ ಮಾಡ್ಕೊಂಡಿರಕ್ ಒಬ್ಳು ಕೆಲ್ಸದವಳನ್ನ ನೋಡ್ತಾ ಇದ್ದಾರೆ. ಆ ಕೆಲ್ಸದವಳು ನಾನಲ್ಲ. ಅಯ್ಯೋ ದಡ್ಡಿ, ಹೊರಗಡೆ ಹೋಗಿ ನೀನ್ ಕಷ್ಟಪಡೋದ್ ಬೇಡ, ಮನೇಲಿ ರಾಣಿ ತರ ಇರು ಅಂತ ಹೇಳಿದ್ರೆ ನಿನ್ಗೆ ಕೆಲಸದೋಳು ಅನ್ಸುತ್ತಾ? ಅದ್ ಹಾಗಲ್ಲ. ಮತ್ತಿನ್ ಹೇಗೆ? ನೀನು ಮೇಲೆ ಹೋಗಿ ಅಳಿಯಂದ್ರ ಹತ್ರ ಏನ್ ಮಾತಾಡ್ದೆ? ನಂಗೆ ಗೋಲ್ಡ್ ಮೆಡಲ್ ಸಿಕ್ತು, ನನ್ನ ಫ್ಯೂಚರ್ ಆಂಬಿಷನ್ ಬಗ್ಗೆ. ಹೌದು, ನೀನು ನಿನ್ ಬಗ್ಗೆ ಮಾತಾಡ್ದೆ, ಅವರು ಅವ್ರ ಬಗ್ಗೆ ಹೇಳ್ಕೋಬಾರ್ದ? ಅಳಿಯಂದ್ರು ಒಳ್ಳೆಯವರು, ಅದಕ್ಕೆ ಇದನ್ನ ದೊಡ್ಡದು ಮಾಡದೆ ಹೋಗಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಎಂತವ್ರು ಅಂತ. ಅಪ್ಪ, ಮಗಳೇ, ಇದು ಮಾತಾಡ್ಕೊಂಡು ನಿಂತ್ಕೊಳ್ಳೋ ಸಮಯ ಅಲ್ಲ. ಮದುವೆ ಕೆಲಸ ಬೇಕಾದಷ್ಟಿದೆ. ನನ್ನ ಮಗಳು ಮದುವೆನ ನಾನು ಗ್ರ್ಯಾಂಡ್ ಆಗಿ ಮಾಡಬೇಕು. ದಾಸು, ರಾಜಲಕ್ಷ್ಮಿ ಪ್ಯಾಲೇಸ್ ಹತ್ರ ಮಾತಾಡ್ಬೇಕು, ನಡಿ. ಅಯ್ಯೋ, ಒಡವೆ ಬಗ್ಗೆ ಏನು ಮಾತಾಡದೆ ಹೋಗ್ತಿದಾರಲ್ಲ ರೀ.
ಚಂದುಮ್ಮ, ನೀನೇ ಮಲಗಲಿಲ್ಲ ಅಂದ್ರೆ ಅಪ್ಪಂಗೆ ಹೇಗೋ ನಿದ್ದೆ ಬರುತ್ತೆ. ಚಂದುಮ್ಮ, ಇದು ನೋಡು, ಇಲ್ಲಿ ನೋಡು. ನೀನ್ ಚಿಕ್ಕಳಿರ್ಬೇಕಾದ್ರೆ ಎಷ್ಟು ಜೋರಾಗಿ ಉಯ್ಯಾಲೆ ಆಡ್ತಿದ್ದೆ ಗೊತ್ತಾ? ಜಾರು ಬಂಡಿಯಿಂದ ಸರ್ರ ಅಂತ ಜಾರು ಬಿಡ್ತಾ ಇದ್ದೆ. ಇದು ನೆನಪಿದೆಯಲ್ಲ ನಿನಗೆ? ನಾವು ಗೋಕರ್ಣ ಹೋಗಿದ್ದಾಗ ಇಷ್ಟು ದಪ್ಪ ಮೀನ ಕೈಲಿ ಹಿಡಿದು ಎತ್ಕೊಂಡ್ಬಿಟ್ಟೆ. ನನ್ನ ಮಗಳಿಗೆ ಆಗಿಂದನೂ ಭಯ ಅನ್ನೋದೇ ಇಲ್ಲ. ಆದ್ರೆ ಈಗ ನಂಗೆ ಭಯ ಆಗ್ತಿದೆ ಅಪ್ಪ. ನಿನ್ ಜೊತೆಲಿ ನಿಮ್ಮಪ್ಪ ಇರುವಾಗ ಯಾಕಂದ ಭಯ ಪಡ್ತೀಯ? ಅಪ್ಪ, ನಾನು ನಿಂಗೆ ಬೇಜಾರಾಗಬಾರ್ದು ಅಂತಾನೆ ಹುಡುಗನ ನೋಡೋಕೆ ಒಪ್ಕೊಂಡಿದ್ದು. ನನಗೆ ಗೊತ್ತು ನೀನು ನನಗೋಸ್ಕರನೇ ಒಪ್ಕೊಂಡಿದ್ಯಾ ಅಂತ. ಆದರೆ ಭಯ ಬೇಡ ಮಗಳೇ. ಆದರೆ ನಿನಗೊಂದು ಮಾತು ಹೇಳ್ತೀನಿ, ನಿನ್ನ ಮುಂದೆ ಇದೇ ಥರ ನಿನ್ನ ಮಕ್ಕಳ ಜೊತೆ ಕೂತ್ಕೊಂಡು ಆಲ್ಬಮ್ ನೋಡಬೇಕಾದ್ರೆ ನೀನು ಅನ್ಕೋತೀಯ ನಮ್ಮಪ್ಪ ನನ್ನ ಸರಿಯಾದ ಜೋಡಿನ ಆಯ್ಕೆ ಮಾಡಿದ್ದ ಅಂತ. ಆದ್ರೆ ನಂಗೆ ಹಂಗೆ ಅನಿಸ್ತಿಲ್ವಲ್ಲ ಅಪ್ಪ. ಇನ್ಫ್ಯಾಕ್ಟ್ ನಿಮ್ಗೆಲ್ಲ ಅವ್ರು ಯಾಕೆ ಇಷ್ಟ ಆದ್ರು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಹುಡುಗ ತುಂಬ ಒಳ್ಳೆಯವನು, ಎಲ್ಲ ನನ್ನ ಥರನೇ. ಬೇಕಾದ್ರೆ ನೀನು ನೋಡ್ತಾ ಇರು, ಮದುವೆ ಆಗಿ ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ನಿನ್ನ ಅಪ್ಪನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ನಿನ್ಗೆ ಅನ್ಸೋದೇ ಇಲ್ಲ. ಅಪ್ಪ ಪ್ಲೀಸ್, ನೀನೇನೇ ಹೇಳು, ಆದ್ರೆ ಅವ್ರು ನಿನ್ ಥರ ಮಾತ್ರ ಖಂಡಿತವಾಗ್ಲೂ ಇಲ್ಲ. ಹೋಗ್ಲಿ ಬಿಡು, ನಾನೀಗ ಅವ್ರ ಬಗ್ಗೆ ಏನೇ ಹೇಳಿದ್ರು ನಿಂಗೆ ಸಿಟ್ಟು ಬರುತ್ತೆ ಅಲ್ವಾ? ನೀನು ನಮ್ಮ ಮನೆ ಮಹಾಲಕ್ಷ್ಮಿ, ನಿನ್ನ ಮೇಲೆ ನಾನೇ ಕೋಪ ಮಾಡ್ಕೊಳ್ಳಿ? ನನ್ನ ಮಾತನ್ನ ನೀನು ಮೀರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ಅಪ್ಪನ ನಂಬಿ ಆರ್ಯನ ಮದುವೆ ಆಗು, ನಿನ್ನ ಜೀವನ ಚೆನ್ನಾಗಿರುತ್ತೆ ಕಣೋ. ನಂಗೆ ಟೈಮ್ ಬೇಕಪ್ಪ. ಏನಕ್ಕೆ ಟೈಮ್ ಬೇಕು ನಿನ್ಗೆ? ರೀ, ಹೇಳಿದ್ರ ಇವಳಿಗೆ? ಏನ್ ನಿಮ್ದು? ನೀವ್ ಹೇಳ್ತಿರಲ್ಲ, ನಾನೇ ಹೇಳೋ. ರೀ, ಆಲ್ರೆಡಿ ಟೈಮ್ ಆಗಿದೆ, ಬೇಗ ಮಲ್ಕೊಂಡು ತಾನೆ ಬೆಳಿಗ್ಗೆ ಬೇಗ ಹೋಗೋದಕ್ಕಾಗೋದು. ಅಪ್ಪ, ಅಮ್ಮ ಏನ್ ಹೇಳ್ತಿದ್ದಾಳೆ? ಎಲ್ಲಿಗೆ ಹೋಗ್ಬೇಕು? ಅದು ಬಂಗಾರ, ನಾಳೆ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಾ? ಯಾಕೆ? ಯಾಕೆ ಅಂದ್ರೆ ಒಡವೆ ಬಟ್ಟೆ ಎಲ್ಲ ತಗೊಳೋದ್ ಬೇಡವೇನೆ? ಅದಕ್ಕೆ ಅಳಿಯಂದ್ರು ಬೆಂಗಳೂರಿಗೆ ಕರೆದಿದ್ದಾರೆ. ಏನಪ್ಪ ಇದೆಲ್ಲ? ನಾನಿಲ್ಲಿ ಮದ್ವೆನೇ ಬೇಡ ಅಂತಿದ್ದೀನಿ, ಅದರಿಂದ ದೂರ ಓಡ್ ಹೋಗೋಕೆ ಪ್ರಯತ್ನ ಪಡ್ತಿದ್ದೀನಿ. ನೀವು ನೋಡಿದ್ರೆ ನಾನು ಅದಕ್ಕೆ ಕಟ್ತಿದ್ದೀರಲ್ಲ. ಸೀರೆ ಒಡವೆ ಎಲ್ಲ ಶಾಪಿಂಗ್ ಮಾಡೋವರೆಗೂ ಹೋಗ್ಬಿಟ್ರ? ನಾನು ಮತ್ತೆ ಹೇಳ್ತಿದ್ದೀನಿ, ನಂಗೆ ಈ ಮದ್ವೆ ಬೇಡ ಅಂದ್ರೆ ಬೇಡ ಅಷ್ಟೇ. ನೋಡಿದ್ರ ಇವಳನ್ನ? ನೀವು ಇವಳಿಗೆ ಜಾಸ್ತಿ ಮುದ್ದು ಮಾಡಿದ್ದಕ್ಕೇನೆ ಇವಳು ಇಷ್ಟೆಲ್ಲ ಮಾತಾಡ್ತಿರೋದು ಇವತ್ತು. ದಾಕ್ಷು, ನಾನು ಮಾತಾಡ್ತಾ ಇದ್ದೀನಿ ತಾನೆ, ಹೋಗು. ಸರಿ, ಇಬ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಓ, ವಿಂಟೇಜ್ ಕಾರು. ಇಲ್ಲಿ ನೋಡು, ಅಳಿಯನ ಹತ್ರ ಮಾತಾಡ್ತಾ ನನಗೆ ವಿಂಟೇಜ್ ಕಾರ್ ಅಂದರೆ ಭಾಳ ಇಷ್ಟ ಅಂತ ಹೇಳಿದೆ. ಅದಕ್ಕೆ ಅವರು ಇದು ಓಕೆನಾ ಅಂತ ಫೋಟೋ ಕಳಿಸಿದ್ದಾರೆ. ನಮ್ಮನ್ನು ಒಂದೇ ದಿನದಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೋಡು. ಎಲ್ಲ ನನ್ನ ಹಾಗೆ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ ನೋಡು. ನೀನು ಟೆನ್ಷನ್ ಮಾಡ್ಕೋಬೇಡ, ನೆಮ್ಮದಿ ನಿದ್ದೆ ಮಾಡು. ಅಳಿಯಂದ್ರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಳಿಯಂದ್ರು 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 ಲೇ ಆರ್ಯ, ಅದ್ ಎಲ್ಲಿಂದ ನೀನ್ ನಮ್ಮ ಮನೆಗೆ ಬಂದು ಸೇರ್ಕೊಂಡ್ಯೋ? ನಮ್ಮ ಅಪ್ಪನ ತಲೆ ಒಳಗೆ ಕೈ ಹಾಕಿ ರಿಪೇರಿ ಮಾಡ್ಬಿಟ್ಟಿದ್ಯಾ? ಇರ್ಲಿ ಇರ್ಲಿ, ಅದ್ ಹೇಗ್ ಮದ್ವೆ ಆಗ್ತೀಯ ಅಂತ ನಾನು ನೋಡ್ತೀನಿ. ಮುತ್ತು, ಏನಪ್ಪ ಅಡಿಗೆ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಕ್ಕ. ಬೆಂಡೆಕಾಯಿ ಹೊಳಿ ಮಾಡೋಣ ಅನ್ಕೊಂಡೆ, ಆದ್ರೆ ಎಲ್ಲ ಬೆಂಡೆಕಾಯಿ ಬಲ್ತೋಗಿದಾವೆ. ಅಯ್ಯೋ ಹೌದಾ? ಈಗ ತಾನೇ ಅರ್ಧ ಕೆಜಿ ತಗೊಂಡಲ್ಲಪ್ಪ. ಅಣ್ಣ, ನಂಗೆ ಬೆಂಡೆಕಾಯಿ ಬೇಡ, ಟೊಮ್ಯಾಟೊ ಕೊಟ್ಬಿಡಿ. ಮುತ್ತು, ಟೊಮ್ಯಾಟೊ ಚೆನ್ನಾಗಿದ್ಯಾ ನೋಡು. ಕೊಡಕ್ಕೆ ಅಕ್ಕ,
ಟೊಮೆಟೊ ಚೆನ್ನಾಗಿದಾವೆ ಆದ್ರೆ 2 ದಿನದ ಮೇಲೆ ಇಡಕ್ಕಾಗಲ್ಲ ಅಯ್ಯೋ ಹಾಳಾಗ್ತದೆ. ಹೌದಾ ಹ್ಮ್ ಅಣ್ಣ ಟೊಮ್ಯಾಟೊನು ಬೇಡ ಆಲೂಗಡ್ಡೆ ಕೊಟ್ಬಿಡಿ. ಆಲೂಗಡ್ಡೆ ನೋಡು. ಹಾ ಚೆನ್ನಾಗಿದೆ ಅಕ್ಕ. ಅಪ್ಪ ಮುತ್ತುರಾಜು, ಇನ್ಮೇಲೆ ನೀನ್ ಬರೋ ಟೈಮ್ ಹೇಳ್ಬಿಡು, ನಿನಗ್ ಮಾತ್ರ ಅಂಗಡಿ ತೆಗ್ದಿರ್ತೀನಿ, ಇಲ್ಲ ಅಂದ್ರೆ ನನ್ನ ಅಂಗಡಿಯ ಮುಚ್ಚಿಸ್ಬಿಡ್ತೀಯ. ಏನಣ್ಣ ತಮಾಷೆ ಮಾಡ್ತಿದ್ಯಾ? ತರಕಾರಿ ಯಾವ್ದು ಬೇಡ, ಒಂದ್ ಕೆಲ್ಸ ಮಾಡಿ, ಅರ್ಧ ಡಜನ್ ಮೊಟ್ಟೆ ಕೊಟ್ಬಿಡಿ. ಅಕ್ಕ ಆಲೂಗಡ್ಡೆನ ನೀಟಾಗಿ ಬೇಯಿಸ್ಬಿಟ್ಟು ಪಲ್ಯ ಮಾಡಿ, ಚಪಾತಿಗೆ ಚೆನ್ನಾಗಿರುತ್ತೆ. ಅಲ್ವಾ? ಹಾ. ನಾ ಹಂಗೆ ಮಾಡ್ತೀನಿ ಕಣೋ. ಹಾ ಸರಿ ಅಕ್ಕ. ನೋಡಪ್ಪ, ಏನಣ್ಣ ಇದು? 2 ರೂಪಾಯಿ ಚೇಂಜ್ ಇಲ್ಲ ಮತ್ತು. ಹಂಗ ಇರಿ, ನನ್ನ ಹತ್ರ ಇದೆ. ಇದೇನಕ್ಕಪ್ಪ? ತಗೋ, ಮೊನ್ನೆ ನೀನೇ ಕೊಟ್ಟಿದ್ದು, ಚಿಲ್ಲರೆ ಇಲ್ಲ ಅಂತ. ಈಗ ಲೆಕ್ಕ ಸರಿ ಹೋಯ್ತು ತಾನೆ? ಈ 2 ರೂಪಾಯಿಗೆ ಈ ಶುಂಠಿ ತಗೋತೀನಿ. ಲೆಕ್ಕ ಸರಿ ಹೋಯ್ತಾ? ಸರಿಯಪ್ಪ. ಹಾ ಅಕ್ಕ, ಬರ್ತೀನಿ ಬರ್ತೀನಣ್ಣ. ಅಕ್ಕ, ಹುಳಿಗೆ ಬೆಲ್ಲ ಹಾಕಿ ಒಂಚೂರು, ತುಂಬಾ ಚೆನ್ನಾಗಿರುತ್ತೆ ರುಚಿ. ಆಯ್ತಪ್ಪ. ಇದ್ರೆ ನಮ್ಮ ಮುತ್ತು ತರ ಇರ್ಬೇಕು. ನಾಳೆಯಿಂದ ನಾವು ಚಾಕ್ಲೇಟ್ ಕೊಟ್ಟು ಲೆಕ್ಕ ಚುಕ್ತ ಮಾಡ್ತೀವಿ. ನೀನಾ? ಮಾವ ಹೆದರ್ಕೊಂಡ್ಯಾ? ಮತ್ತೆ ಭಯ ಆಗದೆ ಇರುತ್ತಾ? ನನ್ನ ನೋಡಿದ್ರೆ ಭಯ ಯಾಕೆ ಮಾವ? ಖುಷಿ ತಾನೇ ಆಗ್ಬೇಕು. ಸರಿ, ಇಷ್ಟೊತ್ತಲ್ಲಿ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದ್ ಸರಿ, ನೀನ್ ಯಾಕೆ ಲೇಟು? ಕೆಲ್ಸದಲ್ಲಿ ಒಂಚೂರು ಲೇಟ್ ಆಯ್ತು ಕಣೆ. ಮನೆಗೆ ಹೋಗ್ತಾ ಆಕೆ ತರಕಾರಿ ತಗೊಂಡು ಹೋಗ್ತಾ ಇದೀನಿ ಅಷ್ಟೇ. ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ? ಮೊದ್ಲು ಆ ಪ್ರಶ್ನೆಗೆ ಉತ್ತರ ಕೊಡು. ಇನ್ನೇನ್ ಮಾಡ್ತೀನಿ, ನೀನು ನೋಡೋದಕ್ಕೆ ಅಂತಾನೆ ಬಂದೆ. ನಿಮ್ ಮನೆ ಹತ್ರ ಹೋಗಿದ್ನಾ, ನೋಡಿದ್ರೆ ಅಲ್ಲಿ ಯಾರು ಕಾಣಿಸ್ಲಿಲ್ಲ. ಆಮೇಲೆ ನಮ್ ಮಾವನ್ನ ಯಾರಾದ್ರೂ ಕಿಡ್ನಾಪ್ ಮಾಡ್ಬಿಟ್ರೆ ಅಂತ ಹುಡುಕೊಂಡ್ ಬರ್ತಿದ್ದೆ. ಅಷ್ಟ್ರಲ್ಲಿ ನೀನೇ ಸಿಕ್ಬಿಟ್ಟೆ. ಐ ನಗುನು ಸ್ಟಾಕ್ ಇಟ್ಟಿದ್ಯಾ?